ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಡೆಂಘಿ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದುವರೆಗೂ 6831 ಡೆಂಘಿ ಕೇಸ್ಗಳು ವರದಿಯಾಗಿವೆ. ಸದ್ಯ ರಾಜ್ಯದಲ್ಲಿ 343 ಸಕ್ರಿಯ ಡೆಂಘಿ ಪ್ರಕರಣಗಳು ವರದಿಯಾಗಿದ್ದು 6 ಮಂದಿ ಬಲಿಯಾಗಿದ್ದಾರೆ. ಕಳೆದ 24 ಗಂಟೆಯಲ್ಲಿ 155 ಮಂದಿಯಲ್ಲಿ ಡೆಂಘಿ ಪತ್ತೆಯಾಗಿದೆ. 24 ಗಂಟೆಯಲ್ಲಿ 1 ವರ್ಷದೊಳಗಿನ 4 ಮಕ್ಕಳಲ್ಲಿ ಡೆಂಘಿ ಪತ್ತೆಯಾಗಿದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ 1793 ಡೆಂಘಿ ಪ್ರಕರಣ ವರದಿಯಾಗಿದೆ. ವಾಣಿ ವಿಲಾಸ ಆಸ್ಪತ್ರೆಗೆ 5 ರಿಂದ 12 ವರ್ಷದ ಮಕ್ಕಳು ದಾಖಲಾಗ್ತಿದ್ದಾರೆ. ಮಕ್ಕಳಲ್ಲಿ ಲೋ ಬಿಪಿ ಕಂಡು ಬರ್ತಾ ಇದೆ, ಉಸಿರಾಟದ ಸಮಸ್ಯೆ ಕಂಡು ಬರ್ತಾ ಇದೆ. ಪೋಷಕರೇ ಎಚ್ಚರ ಅಂತ ಹೇಳಿ ವೈದ್ಯೆ ಸಹನಾ ದೇವದಾಸ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಒಂದು 2-3 ಮಂತ್ಸ್ ಇಂದಾನೆ ಬರ್ತಾ ಇದೆ. ಈಗ ಒಂದು ಲಾಸ್ಟ್ ಮಂತ್ ಇಂದ ಅಂತೂ ಜಾಸ್ತಿನೇ ಆಗಿದೆ. ಲಾಸ್ಟ್ ವೀಕ್ ಇಂದ ಮೇಡಮ್ ಹೇಗೆ ಕೇಸಸ್ ಆಗ್ತಾ ಇದೆ? ಅಲ್ಲ, ಕೇಸಸ್ ಇದೆ. ಆಲ್ಮೋಸ್ಟ್ ದಿನಕ್ಕೆ 2-3 ಕೇಸ್ ಅಂತೂ ಬರ್ತಾ ಇದೆ. ಪಾಸಿಟಿವ್ ನಿನ್ನೆದೇ ಹೌದು, ನಿನ್ನೆನೆ 3 ಕೇಸ್ ಬಂದಿದೆ. ಈಗ ಸಪರೇಟ್ ಆಗಿ ಏನಾದ್ರು ಬೆಡ್ಗಳ ವ್ಯವಸ್ಥೆ ಸೊ ಆ ತರ ಬೆಡ್ ಇರೋದ್ರಲ್ಲೇ ಮಾಡ್ತಾ ಇದೀವಿ. ಸ್ವಲ್ಪ ಐಸಿಯು ಬೇಕಿರೋರಿಗೆ ಐಸಿಯುಗೆ ಹೋಗ್ತಾರೆ. ಸೊ ಇನ್ನ ಬೇರೆ ಟ್ರಯಾಜು ಮತ್ತೆ ವಾರ್ಡ್ಸ್ ಅಲ್ಲಿ ಕೆಲವು ಮ್ಯಾನೇಜ್ಮೆಂಟ್ ಏನೆಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಮೇಡಮ್? ಟ್ರಯಾಜ್ ಸೆಂಟರ್ ತರ ಅಥವಾ ಹೌದು ಅಲ್ಲ, ಇದೆ ಆಲ್ರೆಡಿ ನಾವು ಮಾಡ್ಕೊಂಡಿದೀವಿ, ಆಂಟಿಸಿಪೇಟ್ ಮಾಡಿದೀವಿ. ಎಷ್ಟು ಬೆಡ್ಗಳದ್ದು? ಅಲ್ಲ, ಬೆಡ್ಸ್ ಇದೆ, ಫುಲ್ ತುಂಬಾನೇ ಇಟ್ಕೊಂಡಿದೀವಿ. ಅದಕ್ಕೆ ಅಂತ ಸೆಪರೇಟ್ ಆಗಿ ಏನ್ ಬೆಡ್ ಮಾಡಿದ್ವಿ. ಈಗ ಇಲ್ಲಿ ಬಂದಂತ ಎಲ್ಲ ಪೇಷಂಟ್ಗಳಿಗೂ ಕೂಡ ಸೆಕೆಂಡ್ ಸ್ಟೇಜ್ ಅಲ್ಲಿ ಇದ್ದಂಥವ್ರು ಬರ್ತಾರೆ ಮೇಡಮ್. ಸೊ ಅಷ್ಟರಲ್ಲಿ ಒಂದು ಹಂತಕ್ಕೆ ಅವ್ರಿಗೆ ಡಿಸೀಸ್ ಅನ್ನೋದು ಅಂದ್ರೆ ಬೇಗ ಕ್ಯೂರ್ ಆಗದೆ ಇರುವಂತ ಸ್ಥಿತಿಯಲ್ಲಿ ಇರುತ್ತೆ. ಸೊ ಅವರು ಯಾವ ತರ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಏನ್ ಮಾಡಬೇಕು, ಜೊತೆಗೆ ಹೇಗೆ ಅಲರ್ಟ್ ಆಗಿರ್ಬೇಕು ಅಂತ? ಹೌದು, ಇದು ಡೆಂಗು ಬರೋದು ಯೂಶಲಿ ರೇನಿ ಸೀಸನ್ ಅಲ್ಲಿ. ಸೊ ಏನಾಗುತ್ತೆ ಅಂದ್ರೆ ಇದು ಡೇ ಬೈಟರ್ಸ್. ಇದು ಈಡಿಸ್ ಈಜಿಪ್ಟಿ ಅನ್ನೋ ಮಸ್ಕಿಟೋ ಇಂದ ಬೈಟ್ ಆಗೋದು. ಇದು ಬೆಳಗಿನ ಹೊತ್ತು ಕಚ್ಚುವಂತ ಮಸ್ಕಿಟೋ, ಇದನ್ನ ನಿದ್ದೆ ರಾತ್ರಿ ಕಚ್ಚುವಂತ ಮಸ್ಕಿಟೋ ಅಲ್ಲ. ಸೊ ಅದಕ್ಕೆ ಯಾವಾಗ ಎಲ್ಲಿ ಬ್ರೀಡಿಂಗ್ ಪ್ಲೇಸಸ್ ಅಂದ್ರೆ ಓಪನ್ ಟ್ಯಾಂಕ್ಸ್ ಇರುತ್ತೆ, ನೀರು ಎಲ್ಲಿ ಶೇಖರಣೆ ಮಾಡಿರ್ತೀವಿ, ಸೊ ಅಂತ ಕಡೆ. ಆಮೇಲೆ ಟೈರ್ಸ್ ಎಲ್ಲ ಇರುತ್ತಲ್ಲ ಅದ್ರೊಳಗೆ, ಆಮೇಲೆ ತೆಂಗಿನ ಚಿಪ್ ಇರ್ಬೋದು, ಮತ್ತೆ ಇದು ಏನದು ಬಾಟಲ್ಸ್, ಮುರಿದಿರೋ ಬಾಟಲ್ಸ್, ಟಿನ್ಸ್, ಸೊ ಟೈರ್ಸ್, ಇದರಲ್ಲೆಲ್ಲ ಜಾಸ್ತಿ ನೀರ್ ಶೇಖರಣೆ ಆಗುತ್ತೆ. ಆಮೇಲೆ ಓಪನ್ ಹೆಡ್ ಟ್ಯಾಂಕ್ಸ್ ಇರುತ್ತಲ್ಲ ಮನೆಗಳ ಮೇಲೆ, ಅದು ಓಪನ್ ಇಡಬಾರ್ದು. ಸೊ ಇದೆಲ್ಲ ಮನೆಯಲ್ಲಿ ಶೇಖರಣೆ ಮಾಡಿದ್ರು ಸಹ ಮುಚ್ಚಿಡ್ಬೇಕು ಎಲ್ಲೇ ಆಗಿದ್ರು ನೀರನ್ನ. ಆಮೇಲೆ ಕೂಲರ್ಸ್ ಅಲ್ಲಿ ನೀರ್ ಚೇಂಜ್ ಮಾಡ್ತಾ ಇರ್ಬೇಕು, ಅಥವಾ ಏರ್ ಕಂಡೀಷನರ್ ಆಫ್ ಮಾಡಿದ್ರೆ ಆ ನೀರನ್ನೆಲ್ಲ ತೆಗಿಬೇಕು. ಸೊ ಆತರ. ಆಮೇಲೆ ಫ್ಲವರ್ ವಾಸ್ ಎಲ್ಲ ಇಡ್ತೀವಲ್ಲ ನೀರು, ಅದೆಲ್ಲ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಗತಿ ನೀಡ್ತಾ ಹೋಗ್ತಾರೆ. ಪ್ರಗತಿ, ಈಗಾಗಲೇ ಸಾವನ್ನಪ್ಪಿರುವವರಲ್ಲಿ ಮಕ್ಕಳ ಸಂಖ್ಯೆನೇ ಹೆಚ್ಚು. ಅದರಲ್ಲೂ ಹಾಸನ 1ರಲ್ಲೇ 4 ಜನ ಮಕ್ಕಳು ಡೆಂಘಿನಿಂದಾಗಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಸದ್ಯಕ್ಕೆ ರಾಜ್ಯದಲ್ಲಿರುವಂತಹ ಸಿಚುವೇಶನ್ ಏನು, ಬೆಂಗಳೂರಿನಲ್ಲಿರುವಂತಹ ಸಿಚುವೇಶನ್ ಏನು, ಡೇಂಜರ್ ಅನ್ನುವಂತಹ ಝೋನ್ಗೆ ರಾಜ್ಯ ತಲುಪ್ತಾ ಇದೆಯಾ ಡೆಂಘಿ ವಿಚಾರದಲ್ಲಿ, ಹೇಗೆ? ಖಂಡಿತ ವಿದ್ಯಾ, ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಖಂಡಿತವಾಗಿಯೂ ಕೂಡ ಡೆಂಗಿನ ಸಂಖ್ಯೆ ದಿನದಿಂದ ದಿನಕ್ಕೆ ಡಬಲ್ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು. ನೀವೀಗ ರಾಜ್ಯದಲ್ಲಿ ಹೇಳ್ತಾ ಹೋಗೋದಾದ್ರೆ ಸುಮಾರು 6831 ಪ್ರಕರಣ ಈಗ ಆಲ್ರೆಡಿ ವರದಿ ಆಗಿರುವಂತದ್ದು. ಅದರಲ್ಲಿ ಬಿಬಿಎಂಪಿಯದ್ದೇ ಕೊಡುಗೆ ಅಪಾರ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ 1793 ಪ್ರಕರಣ ವರದಿಯಾಗಿದೆ. ಬೆಂಗಳೂರಿನ ವ್ಯಾಪ್ತಿಯಲ್ಲಿ ನೀವು ನೋಡ್ತಾ ಹೋಗೋದಾದ್ರೆ ಪ್ರಮುಖವಾದ ಈ ಮಹದೇವಪುರ ಆಗ್ಲಿ ಅಥವಾ ಬೆಂಗಳೂರು ಪೂರ್ವ ಆಗ್ಲಿ, ಇಲ್ಲೆಲ್ಲ ಒಂದು ಈ ಬಿಬಿಎಂಪಿಯ ಒಂದು ಏನೋ ಹಾಟ್ಸ್ಪಾಟ್ ಆಗ್ತಾ ಇದೆ. ಬಿಬಿಎಂಪಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ನಾವು ಕೆಲಸವನ್ನ ಮಾಡ್ತಾ ಇದೀವಿ, ಎಲ್ಲೆಲ್ಲಿ ಲಾರ್ವಾ ಉತ್ಪತ್ತಿ ಆಗುತ್ತೆ ಅದನ್ನ ನಾಶಪಡಿಸುವ ಕೆಲಸ ಮಾಡ್ತಾ ಇದೀವಿ, ಸ್ವಚ್ಛತೆಗೆ ಆದ್ಯತೆ ಕೊಡ್ತಾ ಇದೀವಿ, ಈ ರೀತಿಯ ಒಂದಷ್ಟು ಹೇಳಿಕೆಗಳಿಗಷ್ಟೇ ಸೀಮಿತ ಆಗ್ತಾ ಇದೆ. ಬಟ್ ಇವತ್ತು ಕೂಡ ಮಹದೇವಪುರ ಆ ಭಾಗದಲ್ಲೆಲ್ಲ ಇವತ್ತು ಕೂಡ ಜನ ಕೇಳ್ಕೊಳ್ತಾ ಇದ್ದಾರೆ, ನಮ್ಮ ಕಡೆ ಈ ಲಾರ್ವಾ ಉತ್ಪತ್ತಿ ಆಗುವಂತಹ ಪ್ರದೇಶವನ್ನ ನಾಶಪಡಿಸಿ ಒಂದಷ್ಟು ಸಮೀಕ್ಷೆಯನ್ನ ನಡೆಸಿ ಅನ್ನುವಂತಹ ಮಾತನ್ನು ಕೂಡ ಆ ಭಾಗದ ಜನರು ಹೇಳ್ತಾನೆ ಇದ್ದಾರೆ. ಬಟ್ ಅಧಿಕಾರಿಗಳು ಅದರ ಬಗ್ಗೆ ಕಿವಿ ಕೊಟ್ಟಂತೆ ಕಾಣಿಸ್ತಾ ಇಲ್ಲ. ಕುಂಭಕರ್ಣರ ತರ ನಿದ್ದೆಗೆ ಹೋದಂಗೆ ಕಾಣಿಸ್ತಾ ಇರುವಂತದ್ದು. ಬಿಬಿಎಂಪಿಯಲ್ಲೇ 1793 ಪ್ರಕರಣಗಳು ವರದಿಯಾಗಿದೆ. ಬಿಬಿಎಂಪಿಯನ್ನು ಹೊರತುಪಡಿಸಿದ್ರೆ ಚಿಕ್ಕಮಗಳೂರಾಗ್ಲಿ, ಮೈಸೂರಾಗ್ಲಿ, ಹಾವೇರಿ ಆಗ್ಲಿ, ಚಿತ್ರದುರ್ಗ ಆಗ್ಲಿ, ಈ 4 ಜಿಲ್ಲೆಗಳು ಅದರ ನಂತರದಲ್ಲಿ ಬರುತ್ತೆ. ಅಂದ್ರೆ 1793, 521 ಹೀಗೆ ಅವರೆಲ್ಲರೂ ಕೂಡ ಅದರ ನಂತರದಲ್ಲಿ ಬರ್ತಾರೆ. ಈ 5 ಈ 4 ಜಿಲ್ಲೆಗಳು ಮತ್ತೆ ಬಿಬಿಎಂಪಿ ಇವು ಪ್ರಮುಖವಾಗಿ ಡೆಂಗ್ಯೂನ ಹಾಟ್ಸ್ಪಾಟ್ ಆಗ್ತಾ ಇದೆ. ಅದ್ರ ಜೊತೆಗೆ ಈ ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಕಳೆದ 1 ತಿಂಗಳಿಂದ ಹೋಲಿಕೆ ಮಾಡಿದ್ರೆ
ಸಾಕಷ್ಟು ಮಕ್ಕಳು ಡೆಂಗ್ಯೂವಿನ ಪ್ರಕರಣಕ್ಕೋಸ್ಕರ ಡೆಂಗ್ಯೂವಿನಿಂದ ಅಫೆಕ್ಟ್ ಆಗಿ ಮಕ್ಕಳು ಅದರ ಒಂದು ಸೋಂಕಿನ ಲಕ್ಷಣಗಳಿಂದಲೇ ಮಕ್ಕಳು ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಒಂದು 18 ಮಕ್ಕಳಿಗೆ ಈಗ ಆಲ್ರೆಡಿ ಡೆಂಗ್ಯೂ ಪಾಸಿಟಿವ್ ಬಂದಿರುವಂತದ್ದು ಬಹುತೇಕರ ಆತಂಕಕ್ಕೆ ಕಾರಣ ಆಗಿದೆ. ಯಾಕಂತ ಹೇಳಿದ್ರೆ ಮಕ್ಕಳಲ್ಲಿ ಡೆಂಗ್ಯೂ ಕಾಣಿಸ್ಕೊಂಡ್ರೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಹೋಗುತ್ತೆ. ಆದಷ್ಟು ಎಚ್ಚರ ವಹಿಸುವುದು ಅಗತ್ಯ ಅಂತ ತಜ್ಞ ವೈದ್ಯರು ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಕಳೆದ 24 ಗಂಟೆಯಲ್ಲೇ ಒಂದು ವರ್ಷದ ಮಕ್ಕಳಿಗೆ 4 ಮಕ್ಕಳು ಅಫೆಕ್ಟೆಡ್ ಆಗಿದ್ದಾರೆ. ಅದ್ರ ಜೊತೆಗೆ 1 ರಿಂದ 18 ವರ್ಷದವರಿಗೆ 44 ಮಕ್ಕಳು ಅಫೆಕ್ಟೆಡ್ ಆಗಿದ್ದಾರೆ. 18 ವರ್ಷ ಮೇಲ್ಪಟ್ಟವರು 107 ಜನ ಅಫೆಕ್ಟೆಡ್ ಆಗಿದ್ದಾರೆ. ಒಟ್ಟು 155 ಜನ ಕಳೆದ 24 ಗಂಟೆಯಲ್ಲೇ ಸೋಂಕಿತರಾಗಿರುವಂತದ್ದು. ಸೊ ಹೀಗಾಗಿ ಆದಷ್ಟು ಎಚ್ಚರವನ್ನು ವಹಿಸಿ ಅಂತ ಈಗ ತಜ್ಞ ವೈದ್ಯರು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಇವತ್ತು ಕೂಡ ಓರ್ವ ಬಾಲಕ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಪ್ರಾಥಮಿಕ ಮಾಹಿತಿ ಇದೆ. ಅಂದ್ರೆ NH1 ಟೆಸ್ಟ್ ಅಲ್ಲಿ ಅವರಿಗೆ ಡೆಂಗ್ಯೂ ಪಾಸಿಟಿವ್ ಬಂದಿದೆ. ಆದ್ರೆ ಇನ್ನೊಂದು ಫರ್ದರ್ ಟೆಸ್ಟ್ ಆಗುತ್ತೆ. ಅಂದ್ರೆ BBMPಯ ಡೆತ್ ಆಡಿಟ್ ಮಾಡಬೇಕಾಗುತ್ತೆ. ಡೆತ್ ಆಡಿಟ್ ಮಾಡಿದಂತಹ ಸಂದರ್ಭದಲ್ಲಿ ಅವರಿಗೆ ಸಾವಿಗೆ ನಿಖರವಾದ ಕಾರಣ ಡೆಂಗ್ಯೂನ ಅಲ್ವಾ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ಸೊ 2ನೇ ಟೆಸ್ಟ್ಗೋಸ್ಕರ ಈಗ ಸದ್ಯ ಪೆಂಡಿಂಗ್ ಇಟ್ಟಿರುವಂತದ್ದು. ಸಂಜೆ ಅಷ್ಟೊತ್ತಿಗೆ ಅದು ಕೂಡ ಗೊತ್ತಾಗುತ್ತೆ. ಒಟ್ಟಾರೆ ಬೆಂಗಳೂರಿನಲ್ಲಂತೂ ಪ್ರಮುಖವಾಗಿ ಮಕ್ಕಳು ಸಿಕ್ಕಾಪಟ್ಟೆ ಅಫೆಕ್ಟೆಡ್ ಆಗ್ತಿದ್ದಾರೆ. ಸೊ ಹಾಗಾಗಿ ಅತಿ ಹೆಚ್ಚು ಅಲರ್ಟ್ ಆಗಿರುವಂತದ್ದು, ಅತಿ ಹೆಚ್ಚು ಮುಂಜಾಗ್ರತೆಯನ್ನು ವಹಿಸುವುದು ಅವಶ್ಯ ಆಗಿರುವಂತದ್ದು ಈ ಸಂದರ್ಭದಲ್ಲಿ. ವಿದ್ಯಾ, ಥ್ಯಾಂಕ್ ಯು ಪ್ರಗತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.